ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೌಮ್ಯ ಆಚಾರ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಸಂಜೆ ಆವಾಗಲೇ 5 ಗಂಟೆ ಆಗ್ತಾ ಇದೆ ಟೈಮು. ಶುಕ್ರವಾರ ಇವತ್ತು. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ, ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಾತಾಡೋಕ್ಕಾಗಿರಲಿಲ್ಲ ಅಷ್ಟೇನೆ, ಅದಕ್ಕೆ ಇವಾಗ ಮಾತಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಎಲ್ಲನೂ ವಿಡಿಯೋ ಹಾಕ್ತೀನಿ ನೋಡಿ. ಮತ್ತು ಇವಾಗ ಶುಕ್ರವಾರ ಅಲ್ವಾ, ಶ್ರಾವಣದ ಕೊನೆ ಶುಕ್ರವಾರ ಅಲ್ವಾ, ಹಾಗಾಗಿ ದೇವ್ರಿಗೆ ಒಂಚೂರು ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡೆ, ಸ್ವೀಟ್ ಮಾಡೋಣ ಅಂತ. ಅದಕ್ಕಂತ ಇವತ್ತು ಸ್ಪೆಷಲ್ಲಾಗಿ ಒಂದು ಪಾಯಸ ಮಾಡೋಣ ಅಂತ ಕ್ಯಾರೆಟ್ ಹಾಕ್ಬಿಟ್ಟು ಕ್ಯಾರೆಟ್ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಎಲ್ಲರೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಲು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾಯಿಲಿ ನೋಡಬೇಕು. ಹಾಲು ತೊಗೊಂಬಂದು ತುಂಬ ಟೈಮ್ ಆಯಿತು. ಅವಾಗಲೇ ತೊಗೊಂಬಂದಿದ್ದು, ಕಾಯಿಸಿರಲಿಲ್ಲ. ಅದೇನಾದರೂ ಒಡೆದ್ಗಿಡ್ದು ಹೋಗ್ಬಿಡುತ್ತೆ ಏನೋ ಗೊತ್ತಿಲ್ಲ. ಹಾಗಾಗಿ ಫಸ್ಟ್ ಕಾಯಿಸ್ಬಿಡ್ತಾ ಇದ್ದೀನಿ. ಅದು ಕಾಯಿಲಿ, ಅದು ಚೆನ್ನಾಗಿ ಕಾದ್ಮೇಲೆ ನಾನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಕ್ಯಾರೆಟ್ ಪಾಯಸನ. ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಇಲ್ಲಿ ತನಕ ಯಾರೆಲ್ಲ ನನಗೆ ನನ್ನ ವಿಡಿಯೋ ನೋಡಿ ಕಮೆಂಟ್ಗಳು ಮಾಡಿ, ಲೈಕ್ಗಳು ಮಾಡಿ ನನ್ನ ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತಿಗೆ ಶ್ರಾವಣ ಮುಗಿಯುತ್ತೆ. ಹಂಗಂತ ಹೇಳಿ ಈ ಭಾನುವಾರನೇ ನಾನ್ ವೆಜ್ ಮಾಡೋಕ್ಕಾಗಲ್ಲ. ಹಬ್ಬ ಮುಗಿಬೇಕು, ಗಣೇಶ ಹಬ್ಬ ಮುಗಿದ್ರೇ ನಾನ್ ವೆಜ್ ಮಾಡೋಕ್ಕಾಗೋದು. ಹಂಗಾಗಿ ಇನ್ನೂ ಶ್ರಾವಣ ನಮಗೆ ಗಣೇಶ ಹಬ್ಬದವರೆಗೂ ಇರುತ್ತೆ. ಭಯ ಆಯಿತು ನನಗೆ. ಇನ್ನು ಶ್ರಾವಣ ಅಂತಲ್ಲ, ಗಣೇಶ ಹಬ್ಬದವರೆಗೂ ನಮ್ಮ ಲೆಕ್ಕದಲ್ಲಿ ಇನ್ನೂ ಶ್ರಾವಣ ಗಣೇಶ ಹಬ್ಬದವರೆಗೂ ಇದೆ ಅಂತಾನೆ. ಗಣೇಶ ಹಬ್ಬ ಮುಗಿದ್ರೇ ನಾವು ನಾನ್ ವೆಜ್ ಮಾಡೋಕ್ಕಾಗೋದು. ಇನ್ನು ನಾನ್ ವೆಜ್ ಕತೆ ಎಲ್ಲ ಸೈಡಲ್ಲಿ ಇರಲಿ, ಅದು ಇನ್ನೂ ಒಂದು ವಾರ ಮಾತಾಡೋಂಗಿಲ್ಲ ನಾವು. ಇವಾಗ ನಾನು ಕ್ಯಾರೆಟ್ ಪಾಯಸ ಮಾಡ್ತಾ ಇದ್ದೀನಲ್ವಾ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ. ರೆಸಿಪಿನ ಶೇರ್ ಮಾಡ್ತೀನಿ. ಇನ್ನು ಬೆಳಗ್ಗೆ ಕೂಡ ಒಂದು ಸ್ಪೆಷಲ್ಲಾಗಿ ತಿಂಡಿ ಮಾಡಿದ್ದೆ, ಮಸಾಲ ಉಪ್ಪಿಟ್ಟು. ಒಂಥರ ಪಲಾವ್ ರೇಂಜಲ್ಲಿ ಸಖತ್ತಾಗಿತ್ತು ಮಾತ್ರ ಟೇಸ್ಟು. ಅದನ್ನು ಕೂಡ ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೀವು ಕೂಡ ಅದನ್ನು ಮಾಡಿಬಿಟ್ಟು ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಸಕ್ಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಾನು ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು, ಆದರೂ ಟೇಸ್ಟ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಯಾರು ಉಪ್ಪಿಟ್ಟು ತಿನ್ನಲ್ಲ ಅಂತಾರಲ್ವಾ, ಅವರೆಲ್ಲನೂ ಆರಾಮಾಗಿ ಇವಾಗ ಉಪ್ಪಿಟ್ಟನ್ನ ತಿಂತಾರೆ. ಈ ಥರ ಮಾಡಿಕೊಟ್ಬಿಟ್ರೆ ಟ್ರೈ ಮಾಡಿ ನೋಡಿ ಬೇಕಿದ್ರೆ ಒಂದ್ಸರಿ. ಇವಾಗ ಬೆಳಗ್ಗೆಯಿಂದ ಏನೇನು ಮಾಡಿದೆ ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದು ಕೂಡ ಶೇರ್ ಮಾಡ್ತೀನಿ ಇವಾಗ. ಆಮೇಲೆ ಇನ್ನು ನೈವೇದ್ಯ ರೆಡಿ ಮಾಡಿದ್ಮೇಲೆ ಇನ್ನು ದೇವ್ರ ಪೂಜೆ ಮಾಡಬೇಕು. ಇವತ್ತು ಶ್ರಾವಣ ಶುಕ್ರವಾರ ಅಲ್ವಾ, ಇವತ್ತು ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚೋಣ ಅಂತ ಅಂದ್ಕೊಂಡಿದ್ದೀನಿ, ಕೊನೆ ಶುಕ್ರವಾರ ಆಗಿರೋದ್ರಿಂದ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊಬೇಕು. ಪೂಜೆ ಸಾಮಾನೆಲ್ಲ ಏನು ತೊಳಿತಾ ಇಲ್ಲ ನಾನು, ಪೂಜೆ ಐಟಮ್ಸ್ ಎಲ್ಲ ಏನು ತೊಳಿತಾ ಇಲ್ಲ. ಯಾಕಂದರೆ ಇನ್ನು 2 ದಿನ ಹೋದರೆ ಮತ್ತೆ ನಾನು ಹಬ್ಬಕ್ಕೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗಾಗಿ ಏನು ತೊಳಿತಾ ಇಲ್ಲ. ದೀಪಗಳು ಮಾತ್ರ ತೊಳ್ಕೊತೀನಿ. ದೀಪಗಳು ತೊಳೆದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಬೇಕು ದೇವ್ರಿಗೆ. ಸರಿ ಬನ್ನಿ, ಜಾಸ್ತಿ ಮಾತಾಡ್ತಾ ನಿಂತ್ಕೊಳ್ಳಲ್ಲ. ಇವತ್ತು ಬೆಳಗ್ಗಿಂದ ಏನೇನಾಯಿತು ಅಂತ ನೋಡ್ಕೊಂಬನ್ನಿ. ಇನ್ನು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಗ್ಗೆನೇ ಬೇಗ ಎದ್ದು ನನ್ನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ಮನೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳಿಬೇಕಾಗಿತ್ತು. ಶ್ರಾವಣದ ಕೊನೆ ಶುಕ್ರವಾರ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಎಲ್ಲ ಮಾಡಬೇಕಿತ್ತಲ್ವ, ಹಾಗಾಗಿ ಮನೆ ಮೇಲಿಂದ ಎಲ್ಲ ನೀರು ಹಾಕಿ ತೊಳೆದ್ಬಿಟ್ಟು ಆದಮೇಲೆ ಒಂದು ಸರಿ ಮಾಪಲ್ಲಿ ಒರೆಸ್ಕೊಂಡು ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೊಸಲಿಗೆ ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಡಿಸ್ಕೊಂಡೆ. ತುಂಬ ಏನು ಗ್ರ್ಯಾಂಡ್ ರಂಗೋಲಿನೂ ಅಲ್ಲ, ಸಿಂಪಲ್ಲಾಗೆ ಬಿಡಿಸ್ಕೊಂಡೆ. ನಾನೇ ಒಂದು ಓನ್ ಡಿಸೈನ್ ಮಾಡಿಕೊಂಡೆ ಅಷ್ಟೇನೆ. ಹಾಗಾಗಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದು. ಇನ್ನು ರಂಗೋಲಿ ಎಲ್ಲ ಬಿಡಿಸಿ ಆದಮೇಲೆ ಇನ್ನು ಮನೆ ಒಳಗಡೆನೂ ಕಸ ಗುಡಿಸಿ ಎಲ್ಲ ಒರೆಸ್ಕೊಂಡು ಸ್ನಾನಕ್ಕೂ ನೀರು ಇಟ್ಟಿದ್ದೆ. ಇನ್ನು ಸ್ವಲ್ಪ ಬಟ್ಟೆಗಳು ಒಗೆಯೋದಿತ್ತು, ಹಾಗಾಗಿ ಎಲ್ಲನೂ ಮಿಷಿನ್ಗೆ ಹಾಕ್ಬಿಟ್ಟಿದ್ದೆ. ಶುಕ್ರವಾರ ಅಂತ ಹೇಳಿ ನಾನು ಏನು ಇದು ಮಾಡೋಕ್ಕೆ ಹೋಗಲ್ಲ. ಬಟ್ಟೆಗಳಿತ್ತು ಅಂದರೆ ಹಾಕ್ಬಿಡ್ತೀನಿ ಮಿಷಿನ್ಗೆ, ಬಿಸಿಲಿತ್ತಲ್ವ ಹಾಗಾಗಿ. ಇನ್ನು ಬಟ್ಟೆಗಳನ್ನ ಮಿಷಿನ್ಗೆ ಹಾಕ್ಬಿಟ್ಟು ಇನ್ನು ನೀರು ಕಾದ್ಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿ ಆದೆ. ಆದರೆ ಪೂಜೆ ಏನು ಮಾಡೋಕ್ಕೆ ಹೋಗಲಿಲ್ಲ ಬೆಳಗ್ಗೆ, ಯಾಕಂದರೆ ಲೇಟಾಗಿತ್ತು ಇದೆಲ್ಲ ಮಾಡೋಷ್ಟೊತ್ತಿಗೆ ನನಗೆ. ಹಾಗಾಗಿ ಇವತ್ತು ಸಂಜೆ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇರೆ ಕೆಲಸಗಳು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇನ್ನು ತಿಂಡಿಗೆ ಅಂತೇಳಿ ಇವತ್ತು ಮಸಾಲ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ.
ಸ್ಪೆಷಲ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ನಾರ್ಮಲಾಗಿ ಯಾವಾಗಲೂ ಒಂದೇ ಥರ ಉಪ್ಪಿಟ್ಟನ್ನ ನಾವು ಮಾಡ್ತಾನೆ ಇರ್ತೀವಿ ಅಲ್ವಾ, ಇದೊಂದು ಸರಿ ಟ್ರೈ ಮಾಡೋಣ ಅಂತ ಅನ್ನಿಸ್ತು. ಸುಮಾರು ಸಲ ನಾನು ವೀಡಿಯೋಗಳು ನೋಡಿದ್ದೆ, ಆದರೆ ಮಾಡಿರಲಿಲ್ಲ, ಹೆಂಗಿರುತ್ತೆ ಏನು ಅಂತ ನನಗೂ ಗೊತ್ತಿರಲಿಲ್ಲ. ಇವತ್ತು ನಾನು ಏನೇನು ರೆಸಿಪಿ ಶೇರ್ ಮಾಡ್ತೀನಲ್ವ ಎಲ್ಲನೂ ನಾನು ಹೊಸದಾಗಿ ಇವತ್ತೇ ಅಂದರೆ ಟ್ರೈ ಮಾಡಿರೋದು. ಆದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು ಎಲ್ಲ ರೆಸಿಪಿದೂ. ನೀವೇನಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಇದನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ಇವತ್ತು ನಾನು ಏನೇನು ರೆಸಿಪಿ ತೋರಿಸಿದ್ದೀನಲ್ವ ಅದೆಲ್ಲನೂ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಇನ್ನು ನಾನು ಮಸಾಲ ಉಪ್ಪಿಟ್ಟಿಗೆ ಅಂತೇಳಿ ಇಷ್ಟೆಲ್ಲ ಐಟಮ್ಸ್ನ ರೆಡಿ ಮಾಡಿಕೊಂಡೆ. ಸ್ವಲ್ಪ ಮಸಾಲೆ ರುಬ್ಬೋದಕ್ಕೂ ಬೇಕಾಗತ್ತೆ. ಹಾಗಾಗಿ 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ, ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ತರಕಾರಿಗಳು ಏನೇನಿತ್ತು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಒಂದು ಟೊಮೆಟೊ, 1 ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೆಟೊ ಬೇಡ ಅನ್ನೋರು ನಿಂಬೆ ಹುಳಿನೂ ಹಾಕ್ಕೊಬೋದು, ಆದರೆ ನಾನು ಟೊಮೆಟೊ ಹಾಕಿದ್ದೀನಿ. ಇನ್ನು ರುಬ್ಬೋದಕ್ಕೆ ಏನೇನು ತೊಗೊಂಡಿದ್ನಲ್ವ ಅದೆಲ್ಲನೂ ಹಾಕ್ಕೊಂಡು ಮಿಕ್ಸಿಗೆ ರುಬ್ಕೊಬೇಕು. ಏನಿಲ್ಲ, ಸ್ವಲ್ಪನೇ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಒಂದೇ ಒಂದು ಸಣ್ಣ ಪೀಸ್ ಚಕ್ಕೆ, ಒಂದು 4 ಲವಂಗ, ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ನೀರು ಹಾಕಿ ರುಬ್ಬಿಟ್ಕೊಳ್ಳೋದು, ಸ್ವಲ್ಪ ಕಾಯಿ ತುರಿ, ಇದಿಷ್ಟು ಹಾಕ್ಕೊಂಡು ನೀರು ಹಾಕಿ ರುಬ್ಬಿಟ್ಕೊಳ್ಳೋದು. ಇನ್ನು ನಾನು ಉಪ್ಪಿಟ್ಟು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಅಲ್ಯೂಮಿನಿಯಂ ಬಾಣಲಿನ ತೊಗೊಂಡಿದ್ದೀನಿ. ಯಾಕೆ ಅಂದರೆ ಉಪ್ಪಿಟ್ಟಿಗೆ ಅಲ್ಯೂಮಿನಿಯಂ ಬಾಣಲಿಲಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ಟೀಲ್ ಬಾಣಲಿಲಿ ಮಾಡೋದಕ್ಕೂ ಅಲ್ಯೂಮಿನಿಯಂ ಬಾಣಲಿಲಿ ಮಾಡೋದಕ್ಕೂ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾನು ಇವತ್ತು ಅಲ್ಯೂಮಿನಿಯಂ ಬಾಣಲಿಲಿ ಮಾಡ್ತಾ ಇರೋದು. ಇನ್ನು ರವೆನ ನಾನು ಡ್ರೈಯಾಗಿ ಹುರ್ಕೊತೀನಿ, ಎಣ್ಣೆ ತುಪ್ಪ ಏನು ಹಾಕಿ ಹುರ್ಕೊಳಲ್ಲ, ಡ್ರೈಯಾಗಿ ಹುರ್ಕೊತೀನಿ. ಚೆನ್ನಾಗಿ ಕೆಂಪಗಾಗೋ ತನಕ ಹುರ್ಕೊಬೇಕು ರವೆನ. ಅದನ್ನು ನಾನು ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಹುರ್ಕೊಳ್ಳೋದು. ಇನ್ನು ರವೆ ಹುರಿದಿಟ್ಕೊಂಡಾದಮೇಲೆ ನಾನು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಉಪ್ಪಿಟ್ಟಿಗೆ ಎಣ್ಣೆ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು. ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊತೀನಿ. ಇನ್ನು ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಸಿಡಿದ ಮೇಲೆ ಈರುಳ್ಳಿ ಹಾಕ್ಕೊಂಡು, ಈರುಳ್ಳಿ ಒಂದು ಅರ್ಧ ಬೆಂದ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದು ಎಲ್ಲ ತರಕಾರಿಗಳನ್ನೂ ಹಾಕ್ಕೊತೀನಿ. ಟೊಮೆಟೊ ಸಮೇತ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಡ್ತೀನಿ. ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದು. ಗೋಡಂಬಿನ ಈರುಳ್ಳಿ ಹಾಕಿದಾಗಲೇ ಹಾಕಬೇಕಾಗಿತ್ತು, ಮರ್ತೋದೆ, ಹಾಗಾಗಿ ಇವಾಗ ಹಾಕ್ಕೊಂಡಿದ್ದು. ಇನ್ನು ಅದೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊತೀನಿ. ಹಾಕ್ಕೊಂಬಿಟ್ಟು ಎಣ್ಣೆಯಲ್ಲಿ ಫಸ್ಟು ತರಕಾರಿನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡ್ಬೇಕು. ಆಮೇಲೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಬೇಕು. ಮಸಾಲೆ ಕೂಡ ಅದು ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗಿ ಎಣ್ಣೆ ಬಿಡಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು. ಯಾಕಂದರೆ ನಾವೆಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಅದು ಫ್ರೈ ಆದರೆ ಉಪ್ಪಿಟ್ಟು ಟೇಸ್ಟ್ ಮಾತ್ರ ಸಖತ್ತಾಗಿ ಬರುತ್ತೆ. ಇಷ್ಟು ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ನಾನು 1 ಕಪ್ಪು ತೊಗೊಂಡಿದ್ದು ರವೆ, ಅದಕ್ಕೆ ನಾನು ಒಂದು 3 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ತರಕಾರಿನೂ ಬೇಯಬೇಕು, ಜೊತೆಗೆ ನನಗೆ ಉಪ್ಪಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು, ತುಂಬ ಉದುರುದ್ರಾಗಿ ಬೇಕಿಲ್ಲ. ಹಾಗಾಗಿ ಒಂದು 3 ಕಪ್ಪಷ್ಟು ಹಾಕ್ಕೊಂಡೆ. ಅದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದೀತಾ ಇದೆ ಅಂದಾಗ ನಾನು ರವೆನ ಹಾಕ್ಕೊಳ್ಳೋದು. ರವೆನ ಹಾಕೋವಾಗ ಉರಿನ ಕಮ್ಮಿ ಇಟ್ಬಿಟ್ಟು ರವೆನ ಹಾಕ್ಕೊಂಡು, ಇದೇನು ಸಣ್ಣ ರವೆ ಥರ ಗಂಟೇನು ಕಟ್ಟಲ್ಲ, ಬನ್ಸಿ ರವೆ ಆಗಿರೋದ್ರಿಂದ ನಾನು ಬನ್ಸಿ ರವೆನೇ ಜಾಸ್ತಿ ಯೂಸ್ ಮಾಡೋದು ಉಪ್ಪಿಟ್ಟಿಗೆ. ನಿಜವಾಗ್ಲೂ ಬನ್ಸಿ ರವೆಲಿ ಮಾಡಿದ್ರೆ ಉಪ್ಪಿಟ್ಟು ಸಖತ್ತಾಗಿರುತ್ತೆ ಗೊತ್ತಾ. ನನಗೆ ಸಣ್ಣ ರವೆಗಿಂತ ಬನ್ಸಿ ರವೆನೇ ಇಷ್ಟ ಆಗೋದು. ನನ್ನ ಹಸ್ಬೆಂಡ್ಗೂ ಅಷ್ಟೇ, ಅವರಿಂದನೇ ನಾನು ಬನ್ಸಿ ರವೆ ಉಪ್ಪಿಟ್ಟು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದು. ಇನ್ನು ರವೆ ಹಾಕಿದ್ಮೇಲೆ ಪ್ಲೇಟ್ ಮುಚ್ಚಿಟ್ಬಿಟ್ಟು ಅವಾಗ ಓಪನ್ ಮಾಡಿ ತಿರುಗಿಸ್ತಾ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹತ್ತೋ ಚಾನ್ಸಸ್ ಇರ್ಬೋದು. ಹಾಗಾಗಿ ಅವಾಗ ಈ ಥರ ತಿರುಗಿಸ್ಕೊಡ್ಬೇಕು. ಅದು ನೀರಿನ ಅಂಶ ಎಲ್ಲ ಹೋಗಿ ಈ ಥರ ಆಗುತ್ತೆ ಉಪ್ಪಿಟ್ಟು ಇನ್ನು ಉದುರುದ್ರಾಗಬೇಕು ಅನ್ನೋದಾದರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಬೋದು. ನನಗೆ ಈ ಥರ ಬೇಕಾಗಿತ್ತು, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದು. ಇದ್ರ ಜೊತೆಲಿ ಬೇಕಿದ್ರೆ ಸ್ವಲ್ಪ ಕಡಲೆ ಬೀಜ ಚಟ್ನಿ ಮಾಡ್ಕೊಬೋದು, ಇಲ್ಲ ಅನ್ನೋದಾದರೆ ಮೊಸರು ಇಟ್ಕೊಂಡು ತಿನ್ಕೊಬೋದು. ಏನೂ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಕೊಬೋದು. ಅಷ್ಟು ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು. ಇನ್ನು ತಿಂಡಿ ಎಲ್ಲ ತಿಂದು ಆದಮೇಲೆ ಇನ್ನು ನನಗೆ ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಕೆಲಸ ಮಾಡ್ಕೊಂಡು ಕೂತ್ಕೊಂಡೆ. ಒಂದು ಸೀರೆ ಕುಚ್ಚಾಕಬೇಕಾಗಿತ್ತು. ಈ ಕೆಲಸ ಎಲ್ಲ ಮುಗಿಸ್ಕೊಂಬಿಡೋಣ, ಆಮೇಲೆ ಸಂಜೆ ಮೇಲೆ ನಾನು ಮತ್ತೆ ಮುಖ ತೊಳ್ಕೊಂಡು ರೆಡಿಯಾಗಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಕೆಲಸ ಮಾಡೋದಕ್ಕೆ ಅಂತ ಕೂತ್ಕೊಂಡೆ. ಇನ್ನು ಇದನ್ನು ಮಾಡಿ ಮುಗಿಸೋಷ್ಟೊತ್ತಿಗೆ ನನಗೆ 3 ಗಂಟೆ ಟೈಮ್ ಆಗಿತ್ತು. ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತೇಳಿ ನಮ್ಮಮ್ಮ ಮೂಲಂಗಿ ಸಾಂಬಾರು ಮಾಡಿದ್ರು, ಅನ್ನ ಸಾಂಬಾರು, ಅದನ್ನೇ ತಿನ್ಕೊಂಡು ಕೆಲಸ ಮುಗಿಸ್ಕೊಂಡೆ. ಇನ್ನು ಕೆಲಸ ಎಲ್ಲ ಮುಗಿಸಾದ್ಮೇಲೆ ಸೀರೆ ಕುಚ್ಚು ಹಾಕಿ ಆದಮೇಲೆ ಅದನ್ನು ತೊಗೊಂಡೋಗಿ ಕೊಟ್ಬಿಟ್ಟು ಬಂದುಬಿಟ್ಟು ಆಮೇಲೆ ನಾನು ಸ್ವಲ್ಪ ಮುಡ್ಕೊಳ್ಳೋದಕ್ಕೆ ಅಂತೇಳಿ ಹೂ ಕಟ್ಕೊಂಬಿಡೋಣ ಅಂತ ಕೂತ್ಕೊಂಡೆ. ಒಂದು ಸ್ವಲ್ಪನೇ ಕಟ್ಕೊಂಡೆ, ಜಾಸ್ತಿ ಕಟ್ಟಲಿಲ್ಲ. ಇನ್ನೂ ಕಟ್ಟೋದಿದೆ, ಅದನ್ನು ನಾಳೆ ಯಾವಾಗಲಾದರೂ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮಾತ್ರ ಎಷ್ಟು ಬೇಕೋ ಅಷ್ಟು ಹೂವನ್ನ ಕಟ್ಕೊಂಡೆ. ಇನ್ನು ಹೂವೆಲ್ಲ ಕಟ್ಕೊಂಡಾದಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಬೆಳಗ್ಗೆಯಿಂದ ಮಾಡಿದ್ದು ಅಡುಗೆದೆಲ್ಲ ಸ್ವಲ್ಪ ಪಾತ್ರೆ ಇದ್ವಲ್ಲ ಅವನ್ನೆಲ್ಲ ತೊಳ್ಕೊಂಡು ಎಲ್ಲನೂ ಮನೆ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ನಾನು ಹೋಗಿ ಇನ್ನೊಂದ್ಸರಿ ನೀಟಾಗಿ ಮುಖ ಎಲ್ಲ ತೊಳ್ಕೊಂಡು ನಾನು ಕೂಡ ರೆಡಿಯಾಗಿ ಬಂದೆ.
ಇನ್ನಿವತ್ತು ದೇವರ ನೈವೇದ್ಯಕ್ಕೆ ಅಂತೇಳಿ ಸ್ವಲ್ಪ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಕ್ಯಾರೆಟ್ ಹಾಕಿ ಪಾಯಸ ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ಒಂದು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ, ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು 3 ಏಲಕ್ಕಿ ತೊಗೊಂಡಿದ್ದೀನಿ. ಇನ್ನೊಂದು 1/4 ಲೀಟ್ರ್ ಹಾಲನ್ನ ನಾನು ಕಾಯೋದಕ್ಕೆ ಅಂತ ಇಟ್ಟಿದ್ದೀನಿ. ಹಾಲಿಗೆ ಸ್ವಲ್ಪ ನೀರು ಕಮ್ಮಿ ಹಾಕಬೇಕಿತ್ತು, ನಾನೊಂಚೂರು ನೀರು ಜಾಸ್ತಿನೇ ಹಾಕಿಬಿಟ್ಟೆ. ಸ್ವಲ್ಪ ಕಮ್ಮಿ ಹಾಕಿದರೆ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗ್ತಿತ್ತು ಪಾಯಸ. ಇನ್ನಿವಾಗ ಒಂದು ಬಾಣಲಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ತುಪ್ಪ ಕಾದ್ಮೇಲೆ ತೊಗೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊತೀನಿ. ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ಹಾಕ್ಕೊಬೋದು, ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಬರೀ ಗೋಡಂಬಿನೂ ಒಣದ್ರಾಕ್ಷಿ ಮಾತ್ರ ತೊಗೊಂಡಿರೋದು. ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡೆ ಫ್ರೈ ಮಾಡ್ಕೊತಾ ಇದ್ದೀನಿ. ಸಪ್ರೇಟಾಗಿ ಏನು ಹಾಕ್ತಾ ಇಲ್ಲ, ಬೇಗನೆ ಫ್ರೈ ಆಗಿಬಿಡುತ್ತೆ ಎರಡೂ ಒಟ್ಟಿಗೆ ಹಾಕ್ಕೊಂಡೇನೆ. ಇನ್ನು ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅದನ್ನು ಸೈಡಲ್ಲಿ ಎತ್ತಿಟ್ಬಿಟ್ಟು ಆಮೇಲೆ ಅದೇ ತುಪ್ಪಕ್ಕೆ ನಾನು ತೊಗೊಂಡಿರೋ ಶಾವಿಗೆ ಹಾಕ್ಕೊತೀನಿ. ಅದು ಆಲ್ರೆಡಿ ರೋಸ್ಟೆಡ್ ಶಾವಿಗೆನೇ, ಆದ್ರೂ ನಾನು ಮತ್ತೆ ಇನ್ನೊಂದು ಸರಿ ಬಿಸಿ ಮಾಡ್ಕೊತೀನಿ. ಅದನ್ನು ಹಂಗೆ ಮಾಡೋಕ್ಕೆ ಹೋಗಲ್ಲ, ರೋಸ್ಟೆಡ್ ಶಾವಿಗೆ ಅಂತಂದ್ರೂ ನಾನು ಹಾಗೆ ಹಾಕೋಕ್ಕೆ ಹೋಗಲ್ಲ, ಇನ್ನೊಂದು ಸರಿ ನಾನು ಬಿಸಿ ಮಾಡಿಕೊಂಡೇ ಹಾಕೋದು. ಇನ್ನು ಶಾವಿಗೆನೂ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಂಡಾದಮೇಲೆ ಅದ್ರ ಜೊತೇಲಿ ನಾನು ತಗೊಂಡಿರೋ ಕ್ಯಾರೆಟು ತುರಿದಿಟ್ಕೊಂಡಿದ್ದೀನಲ್ವ, ಒಂದು ಕ್ಯಾರೆಟು, ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಅದು ನೀರಿನ ಅಂಶ ಎಲ್ಲ ಹೋಗಿ ಅದ್ರ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಹಸಿ ಸ್ಮೆಲ್ ಇರುತ್ತೆ ಅಲ್ವ ಕ್ಯಾರೆಟ್ದು, ಅದೆಲ್ಲ ಹೋಗಿ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಿಬಿಡ್ಬೇಕು. ಕ್ಯಾರೆಟು ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕು, ಆವಾಗಲೇ ಟೇಸ್ಟು ಸಕ್ಕತ್ತಾಗಿ ಬರುತ್ತೆ. ಕ್ಯಾರೆಟು ಇನ್ನೂ ಒಂದಿದ್ರೂ ಹಾಕ್ಕೊಬೋದು, ನಾನು ಒಂದೇ ಹಾಕಿದ್ದೀನಿ. ನಾನು ಸ್ವಲ್ಪನೇ ಮಾಡ್ತಾ ಇದ್ನಲ್ವ, ಹಾಗಾಗಿ ಒಂದೇ ಕ್ಯಾರೆಟ್ ಹಾಕಿರೋದು. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎರಡೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಕಾಯಿಸಿಟ್ಕೊಂಡಿದ್ನಲ್ವ ಹಾಲು, ಅದಕ್ಕೆ ಇದೆರಡನ್ನೂ ಹಾಕ್ಕೊತೀನಿ. ಎರಡನ್ನೂ ಹಾಕ್ಕೊಂಬಿಟ್ಟು ಹಾಲಲ್ಲಿ ಇದು ಚೆನ್ನಾಗಿ ಬೇಯಬೇಕು. ಕ್ಯಾರೆಟು ಮತ್ತು ಶಾವಿಗೆ ಎರಡೂ ಚೆನ್ನಾಗಿ ಬೇಯಬೇಕು, ಅಲ್ಲಿ ತನಕ ಬೇಯಿಸ್ಕೊಬೇಕು. ಚೆನ್ನಾಗಿ ಬೆಂದಿದೆ ಅಂತ ಅಂದಮೇಲೆ ನಾನು ಸಕ್ಕರೆ ಹಾಕ್ಕೊಳ್ಳೋದು. ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಬೇಕಾಗತ್ತೆ. ಕಂಡೆನ್ಸ್ಡ್ ಮಿಲ್ಕ್ ಇದ್ದರೆ ಅದನ್ನು ಹಾಕ್ಕೊಬೋದು, ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಟೆಕ್ಸ್ಚರ್ ಕೂಡ ಕೊಡುತ್ತೆ. ಇಲ್ಲ ಅಂತಂದರೆ ಬಾದಾಮ್ ಮಿಲ್ಕ್ ಇದ್ದರೆ ಹಾಕ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಅಥವಾ ಬಾದಾಮಿನ ನೆನೆಸಿಟ್ಕೊಂಡು ರುಬ್ಬಿ ಕೂಡ ಹಾಕ್ಕೊಬೋದು, ಅದು ಕೂಡ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ಬಾದಾಮ್ ಪೌಡ್ರ್ ಇದ್ದರೂ ಹಾಕ್ಕೊಬೋದು. ನಾನು ಇದು ಯಾವುದೂ ಹಾಕ್ತಾಯಿಲ್ಲ, ಸಿಂಪಲ್ಲಾಗಿ ಎಷ್ಟಿತ್ತೋ ಅಷ್ಟೇ ಐಟಮ್ಸಲ್ಲಿ ಮಾಡ್ಕೊಂಡಿದ್ದು. ಇನ್ನು ಅದನ್ನು ಅಷ್ಟೂ ಅಂದರೆ ಅದು ಚೆನ್ನಾಗಿ ಕುದ್ದಿದ ಮೇಲೆ ಆಮೇಲೆ ನಾನು ಕೊನೆಯಲ್ಲಿ ಏಲಕ್ಕಿ ಪೌಡ್ರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಬಿಡ್ತೀನಿ, ಚೆನ್ನಾಗಾಗತ್ತೆ. ನಾನು ನೀರು ಸ್ವಲ್ಪ ಕಮ್ಮಿ ಹಾಕಿದ್ದಿದ್ರೆ ಗಟ್ಟಿಗೆ ಚೆನ್ನಾಗಾಗಿರೋದು, ಸ್ವಲ್ಪ ನೀರು ಜಾಸ್ತಿ ಆಯ್ತಲ್ವ, ಹಂಗಾಗಿ ತೆಳುವಾಗಿ ಕಾಣಿಸ್ತಾ ಇದೆ. ಆದರೆ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಿಕ್ಕಾಬಟ್ಟೆ ಸಕ್ಕದಾಗಿರುತ್ತೆ. ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ನಾನು ಕೂಡ ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು, ನಿಜವಾಗ್ಲೂ ಟೇಸ್ಟು ಸೂಪರಾಗಿತ್ತು, ಹಾಗಾಗಿ ಶೇರ್ ಮಾಡಿಕೊಂಡೆ ನಿಮ್ಮ ಹತ್ರ. ಇನ್ನು ಪಾಯಸನೂ ರೆಡಿಯಾಗಿ ಆದಮೇಲೆ ನಾನು ದೇವ್ರ ಗುಡಿನೂ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದು ಪಾಯಸ ಅಲ್ಲಿ ಕುದಿಯೋದಕ್ಕೆ ಇಟ್ಬಿಟ್ಟೆ ನಾನು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಮಧ್ಯದಲ್ಲಿ ಮಾಡ್ತಾಯಿದ್ದೆ. ಇನ್ನು ಇವತ್ತು ಪೂಜೆ ಸಾಮಾನೆಲ್ಲ ಏನು ತೊಳಿತಾ ಇಲ್ಲ, ಹಾಗೆ ಹೂವನ್ನೆಲ್ಲ ತೆಗೆದು ಧೂಳನ್ನೆಲ್ಲ ಒರೆಸ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು. ದೀಪಗಳು ಮಾತ್ರ ತೊಳ್ಕೊಂಡೆ, ಯಾಕಂದರೆ ತುಪ್ಪದ ದೀಪ ಹಚ್ಚೋಣ ಇವತ್ತು ಅಂತ. ಶ್ರಾವಣದ ಕೊನೆ ಶುಕ್ರವಾರ ಅಲ್ವಾ, ಶುಕ್ರವಾರ ಲಕ್ಷ್ಮಿಗೆ ತುಪ್ಪದ ದೀಪ ಹಚ್ಚೋದು ತುಂಬಾ ಒಳ್ಳೆಯದು, ಅದು ಶ್ರಾವಣದಲ್ಲಿ. ಇನ್ನು ಕೊನೆ ಶುಕ್ರವಾರ ಆಗಿದ್ದರಿಂದ ನಾನು ಇವತ್ತು ತುಪ್ಪದ ದೀಪನೇ ಹಚ್ಚೋಣ ಅಂತ ಅಂದ್ಬಿಟ್ಟು ನಾನು ತುಪ್ಪದ ದೀಪನೇ ಹಚ್ಕೊಂಡಿದ್ದು. ತುಂಬ ಒಳ್ಳೆಯದಾಗತ್ತೆ, ಏನಾದರೂ ಮನಸ್ಸಲ್ಲಿ ಅಂದ್ಕೊಂಡು ಹಚ್ಚಿದ್ರೆ ಒಳ್ಳೆಯದು. ಏನು ಅಂದ್ಕೊಳ್ದೆ ಹೋದ್ರೂ ಪರವಾಗಿಲ್ಲ, ಶ್ರಾವಣದಲ್ಲಿ ತುಪ್ಪದ ದೀಪ ಹಚ್ಚೋದು, ಶ್ರಾವಣದಲ್ಲೇ ಅಂತಲ್ಲ ನಾರ್ಮಲ್ಲಾಗಿ ಲಕ್ಷ್ಮಿಗೆ ಶುಕ್ರವಾರದ ಹೊತ್ತು ತುಪ್ಪದ ದೀಪ ಹಚ್ಚಿಡೋದು ತುಂಬಾ ಒಳ್ಳೆಯದು. ಅದರಲ್ಲೂ ಕಾಮಾಕ್ಷಿ ದೀಪ ಇತ್ತು ಅಂತಂದರೆ ಅದರಲ್ಲಿ ತುಪ್ಪ ಹಾಕಿ ಹಚ್ಚಿಡೋದು ಇನ್ನೂ ಒಳ್ಳೆಯದು. ನನ್ನ ಹತ್ರ ಕಾಮಾಕ್ಷಿ ದೀಪ ಇಲ್ಲ, ಹಾಗಾಗಿ ನಾನು ಮಾಮೂಲಿ ದೀಪಗಳನ್ನೇ ಇವತ್ತು ತೊಳೆದ್ಬಿಟ್ಟು ಅದಕ್ಕೆ ಇವತ್ತು ತುಪ್ಪ ಹಾಕಿ ಹಚ್ಚಿರೋದು ದೀಪನ. ಇನ್ನು ದೀಪಗಳನ್ನೆಲ್ಲ ರೆಡಿ ಮಾಡ್ಕೊಂಡಾದಮೇಲೆ ಅದನ್ನು ದೇವ್ರ ಗುಡಿಲಿ ಇಟ್ಬಿಟ್ಟು ಆಮೇಲೆ ಪ್ರಸಾದ ಕೂಡ ರೆಡಿಯಾಗಿತ್ತಲ್ವ, ಅದು ಕೂಡ ಬಟ್ಲಿಗೆ ಹಾಕ್ಕೊಂಡು ಅದನ್ನು ಕೂಡ ದೇವ್ರ ಹತ್ರ ಇಟ್ಬಿಟ್ಟು ಆಮೇಲೆ ನಾನು ಪೂಜೆ ಮಾಡ್ಕೊಂಡಿದ್ದು. ಈ ಪಾಯಸನ ಇನ್ನೂ ಯಾರಾದರೂ ಟ್ರೈ ಮಾಡಿಲ್ಲ ಅನ್ನೋದಾದರೆ ಒಂದು ಸರಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗಂತೂ ಟೇಸ್ಟು ನಿಜವಾಗ್ಲೂ ಚೆನ್ನಾಗಿತ್ತು, ಏನು ಕ್ಯಾರೆಟ್ ಹಾಕಿರೋದು ಅದರಲ್ಲಿ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿತ್ತು ಟೇಸ್ಟು.
ಇನ್ನು ನಾನು ಸಂಜೆ ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ತಿರ್ಗಾ ಮತ್ತೆ ನಾನು ಶನಿವಾರ ಬೆಳಗ್ಗೆಯಿಂದ ವೀಡಿಯೋನ ಕಂಟಿನ್ಯೂ ಮಾಡಿಕೊಂಡೆ. ಬೆಳಗ್ಗೆ ಸ್ವಲ್ಪ ಲೇಟಾಗೇ ಎದ್ದಿದ್ದಾಯಿತು, ಯಾಕಂದರೆ ಯಾಕೋ ಸಿಕ್ಕಾಪಟ್ಟೆ ತಲೆನೋವಿತ್ತು ನನಗೆ, ಹಾಗಾಗಿ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಲೇಟಾಗಿದ್ದೆ. ಇನ್ನು ಇವತ್ತು ಅಮಾವಾಸ್ಯೆ ಬೇರೆ ಇತ್ತು, ಪೂಜೆನೂ ಮಾಡಬೇಕಿತ್ತು, ಆದರೆ ಸಂಜೆಗೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಲೇಟಾಗಿ ಎದ್ದಿದ್ದರಿಂದ ಇನ್ನು ತಿಂಡಿ ಮಾಡೋದಕ್ಕೂ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳಗ್ಗೆ ಏನು ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇನ್ನು ತಿಂಡಿಗೆ ಅಂತೇಳಿ ಇವತ್ತು ಗ್ರೀನ್ ಪೀಸ್ ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಕೂಡ ಇವತ್ತು ನಾನು ಫಸ್ಟ್ ಟೈಮೇ ಮಾಡಿದ್ದು. ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಹೆಂಗೆ ನಾನು ಹೇಳೋಕ್ಕಾಗಲ್ಲ, ಆ ಥರ ಇತ್ತು ಟೇಸ್ಟು. ಬೇರೆ ಯಾವ ಪಲಾವ್ಗಳು ಬೇಡ ನನಗೆ, ಇದೊಂದೇ ಸಾಕು ಅನ್ನೋ ಥರ ಇತ್ತು ಟೇಸ್ಟು. ನಿಜವಾಗ್ಲೂ ಸಿಂಪಲಾಗಿ ಮಾಡ್ಕೊಬೋದು, ಆದರೆ ಅಷ್ಟೇ ಸಖತ್ತಾಗಿರುತ್ತೆ ಟೇಸ್ಟು. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಇದನ್ನು ಕೂಡ ಟ್ರೈ ಮಾಡಿ, ಹೆಂಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವತ್ತು ತೋರಿಸಿರೋ ನಾನು 3 ರೆಸಿಪಿಗಳು ಕೂಡ ನಾನು ಫಸ್ಟ್ ಟೈಮೇ ಟ್ರೈ ಮಾಡಿದ್ರು. ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಿಕ್ಕಾಬಟ್ಟೆ ಸಖತ್ತಾಗಿದೆ. ನಾನು ಇಷ್ಟು ದಿನ ಮಾಮೂಲಿಯಾಗಿ ಅದೇ ಪಲಾವು, ಅದೇ ಚಿತ್ರಾನ್ನ, ಅದೇ ಉಪ್ಪಿಟ್ಟು, ಇದನ್ನೇ ಮಾಮೂಲಿಯಾಗಿ ಮಾಡೋದನ್ನೇ ಮಾಡ್ಕೊಂಡು ತಿಂತಾ ಇದ್ದೆ. ಈ ವಿಡಿಯೋಗೋಸ್ಕರ ಆದರೂ ನಾನು ಒಂದು ವೆರೈಟಿ ಅಡುಗೆಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ವಿಡಿಯೋ ಮಾಡೋದ್ರಿಂದ ನಾನು ಕೂಡ ವೆರೈಟಿ ಅಡುಗೆಗಳನ್ನ ತಿಂತಾ ಇದ್ದೀನಿ, ನಮ್ಮ ಮನೆಯವರು ಕೂಡ ತಿಂತಾ ಇದ್ದಾರೆ. ಹಾಗಾಗಿ ನಿಜವಾಗ್ಲೂ ಒಂಥರ ಹೆಂಗೆ ನಾನು ವಿಡಿಯೋಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನಿಸುತ್ತೆ. ಇಲ್ಲ ಅಂತಂದರೆ ನಾನೊಂಥರ ಸೋಮೇರಿ, ಏನಂದರೆ ಅದನ್ನೇ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ದೆ. ಇವಾಗ ವಿಡಿಯೋಗೋಸ್ಕರ ಆದ್ರೂ ನಾನು ಚೆನ್ನಾಗಿರೋ ಅಡುಗೆಗಳನ್ನ ಮಾಡ್ತಾ ಇದ್ದೀನಿ, ಒಳ್ಳೆ ಟೇಸ್ಟಿಯಾಗಿರೋ ಅಡುಗೆಗಳು. ನಿಜವಾಗ್ಲೂ ಒಳ್ಳೆ ರೆಸಿಪಿಗಳು ಹೊಸವೆಲ್ಲ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿರೋದು. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ. ಗ್ರೀನ್ ಪೀಸ್ ಪಲಾವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ. ಇನ್ನು ಹೆಂಗೆ ಮಾಡೋದು ಅಂತ ಇವಾಗ ನಾನು ಶೇರ್ ಮಾಡ್ಕೊತೀನಿ, ನೋಡಿ ವಿಡಿಯೋನ. ಇನ್ನು ಗ್ರೀನ್ ಪೀಸ್ ಪಲಾವ್ಗೆ ಅಂತೇಳಿ ನಾನು ಫಸ್ಟ್ಗೆನೇ ಒಂದು 1/4 kg ಅಷ್ಟು ಅಕ್ಕಿ, ನೋಡಿ ಈ ಗ್ಲಾಸ್ ಲೆಕ್ಕದಲ್ಲಿ ತೊಗೊಂಡಿರೋದು, 1 ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದ್ಬಿಟ್ಟು ನೆನೆಸಿ ಇಟ್ಕೊಂಡಿದ್ದೀನಿ. ಇದನ್ನು ನೆನೆಸಿ ಇಟ್ಬಿಡ್ಬೇಕು ಫಸ್ಟೇನೆ, ಇದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅದು ಚೆನ್ನಾಗಿ ನೆನ್ಕೊಂಡಿರುತ್ತೆ ಅಕ್ಕಿ. ಇನ್ನು 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದು ಒಗ್ಗರಣೆಗೆ. ಸ್ವಲ್ಪನೇ ಪುದೀನ, ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಶುಂಠಿ, 1 ಇಂಚಷ್ಟು, ಮತ್ತು ಒಂದು 5-6 ಎಸ್ಲಷ್ಟು ಬೆಳ್ಳುಳ್ಳಿ, ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೊಳ್ಳಿ. ನಾನು ಒಂದು ಬಟ್ಲಷ್ಟು ಬಟಾಣಿ ತೊಗೊಂಡಿದ್ದೀನಿ, ಹಸಿ ಬಟಾಣಿ. ಒಣಗಿರೋದೆಲ್ಲ ಬೇಡ, ಹಸಿ ಬಟಾಣಿ ಇದ್ದರೆ ಮಾತ್ರ ಇದನ್ನು ಮಾಡಬೇಕು. ಇನ್ನು ಇದಿಷ್ಟು ಒಗ್ಗರಣೆಗೆ ತೊಗೊಂಡಿರೋದು ಪಲಾವ್ ಐಟಮ್ಸು. ಒಂದೇ ಒಂದು ಚಕ್ಕೆ ಪೀಸು, ಒಂದು 4-5 ಲವಂಗ, 2 ಏಲಕ್ಕಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಸೂರಿ ಮೇಥಿ, ನಿಂಬೆಹಣ್ಣು ಒಂದು ಸ್ವಲ್ಪ ಬೇಕಾಗುತ್ತೆ, ಹಾಗಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಒಂದು ಜಾರ್ ಇಟ್ಕೊಂಡು ನಾನು ಏನು ತೊಗೊಂಡಿದ್ನಲ್ವ ಇದಿಷ್ಟು ರುಬ್ಬೋದಕ್ಕೆ ಅದಷ್ಟು ರುಬ್ಬಕ್ಕೆ ಹಾಕ್ಕೊಬೇಕು. ಅಂದರೆ ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರೋದು. ಒಣಮೆಣ್ಸಿನ್ಕಾಯಿ ಎಲ್ಲ ಬೇಡ. ಇದಕ್ಕೆ ಯಾವುದೇ ಥರ ಪುಡಿಗಳನ್ನೂ ಹಾಕೋದಿಲ್ಲ, ಹಾಗಾಗಿ ಎಲ್ಲನೂ ಈ ಥರ ರುಬ್ಬಿ ಹಾಕ್ಕೊಬೇಕಾಗತ್ತೆ. ಇಷ್ಟೇನೆ, ಇನ್ನೇನು ರುಬ್ಬೋದಕ್ಕೂ ಏನು ಹಾಕಂಗಿಲ್ಲ. ಇದಿಷ್ಟು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಳ್ಳೋದು. ಇನ್ನು ಸ್ಟವ್ ಹಚ್ಬಿಟ್ಟು ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಒಂದು 5-6 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ತುಪ್ಪ ಇದ್ದರೆ ತುಪ್ಪನೂ ಹಾಕ್ಕೊಬೋದು. ನಾನು ತುಪ್ಪ ಹಾಕ್ತಾಯಿಲ್ಲ, ಹಂಗಾಗಿ ಎಣ್ಣೆನೇ ಒಂದು 5-6 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇನ್ನು ಎಣ್ಣೆನ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ತಗೊಂಡಿದ್ನಲ್ಲ ಸ್ಪೈಸಸ್ ಏನೇನಿತ್ತು ಎಲ್ಲನೂ ಫ್ರೈ ಮಾಡೋದಕ್ಕೆ ಹಾಕ್ಕೊಬೇಕು. ಇನ್ನು ಸ್ಪೈಸಸ್ನೆಲ್ಲ ಹಾಕ್ಕೊಂಡಾದ್ಮೇಲೆ 1 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಜಾಸ್ತಿ ಬೇಕು ಅನ್ನೋದಾದರೆ ಇವಾಗಲೂ ಕೂಡ 1-2 ಕಟ್ ಮಾಡಿ ಹಾಕ್ಕೊಬೋದು. ನಾನೇನು ಹಾಕ್ತಾ ಇಲ್ಲ, ನಂಗೆ ರುಬ್ಬಿರೋದೇ ಸಾಕು. ಹಂಗಾಗಿ ಮತ್ತು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು, ಕೆಂಪಗಾಗೋ ತನಕ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಹಸಿ ಬಟಾಣಿನ ಹಾಕ್ಕೊಳ್ಳೋದು. ಬಟಾಣಿನ ಹಾಕ್ಕೊಂಡು ಅದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಬಟಾಣಿ ಕೆಲವೊಂದ್ಸಲಿ ಸಿಡಿಯುತ್ತೆ, ನೋಡ್ಕೊಬೇಕಾಗತ್ತೆ ಹುಷಾರಾಗಿ. ಇನ್ನು ಬಟಾಣಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಳ್ಳೋದು. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು, ಯಾಕಂದರೆ ಹಸಿಯಾಗಿರೋದ್ರಿಂದ ಅದು ಕೂಡ ಚೆನ್ನಾಗಿ ಘಮ ಬರೋ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಅದು ಚೆನ್ನಾಗಿ ಫ್ರೈ ಆದ್ರೇ ಈ ಪಲಾವು ಟೇಸ್ಟು ಚೆನ್ನಾಗಿ ಬರೋದು. ಹಾಗಾಗಿ ಇನ್ನು ಅದನ್ನು ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ನೀರಿನಂಶ ಎಲ್ಲ ಹೋಗಿ ಡ್ರೈ ಆಗಿ ಎಣ್ಣೆ ಬಿಡುತ್ತೆ, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋದು. ಇದಿಷ್ಟೇ, ಇನ್ನು ಯಾವುದೇ ಥರ ಪೌಡ್ರುಗಳನ್ನೆಲ್ಲ ಹಾಕಬಾರ್ದು. ಇದಕ್ಕೆ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಕಲರು ಚೇಂಜ್ ಆಗಿಬಿಡುತ್ತೆ. ಹಾಗಾಗಿ ಬೇರೆ ಏನೂ ಬೇಕಾಗಿಲ್ಲ ಇದಕ್ಕೆ, ಇಷ್ಟೇನೆ. ಇನ್ನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ, ಅದನ್ನು ನೀರು ತೆಗೆದ್ಬಿಟ್ಟು ಹಾಕ್ಕೊಬೇಕು. ಅಕ್ಕಿನೂ ಹಾಕ್ಕೊಂಡಾದಮೇಲೆ
ನಾನೆಷ್ಟು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, 1 ಗ್ಲಾಸ್ಗೆ ನಾನು 1/4 ಗ್ಲಾಸಷ್ಟು ನೀರು ಹಾಕ್ಕೊತೀನಿ, 1/4 ಗ್ಲಾಸ್ ಕಮ್ಮಿ ಹಾಕ್ಕೊತೀನಿ. ಯಾಕಂದರೆ ನೆನೆಸಿಟ್ಟಿರೋದ್ರಿಂದ ಅನ್ನ ಜಾಸ್ತಿ ಮುದ್ದೆ ಆಗಿಬಿಡುತ್ತೆ ನೀರು ಜಾಸ್ತಿ ಹಾಕಿದ್ರೆ. ಕಮ್ಮಿ ಹಾಕ್ಕೊಂಡ್ರೆ ಚೆನ್ನಾಗಿ ಉದ್ರುದ್ರಾಗುತ್ತೆ. ಹಾಗಾಗಿ ಇನ್ನು ನೀರನ್ನು ಹಾಕ್ಕೊಂಡು ನೀರನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ನೀರು ಚೆನ್ನಾಗಿ ಕುದೀತಾ ಇದ್ದಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 2 ವಿಷಲ್ ತಗೊಂಡ್ರೆ ಹಾಗೆ ಹೋಗ್ಬಿಡುತ್ತೆ ಗ್ರೀನ್ ಪೀಸ್ ಪಲಾವು. ನಿಜವಾಗ್ಲೂ ಹೆಂಗಿರುತ್ತೆ ಟೇಸ್ಟು ಗೊತ್ತಾ? ಯಾರಾದರೂ ಮಾಡಿಲ್ಲ ಅಂದರೆ ಮಾಡಿ ನೋಡಿ, ಮಾಡಿಬಿಟ್ಟು ಆಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೆಂಗಿತ್ತು ಅಂತ ಅಂದ್ಬಿಟ್ಟು. ಸಕ್ಕತ್ತಾಗಿರುತ್ತೆ ಟೇಸ್ಟು. ನಾನಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು ನನಗಂತೂ. ಇನ್ನೇನಾದರೂ ಪಲಾವ್ ಮಾಡಿದ್ರೆ ತರಕಾರಿ ಏನು ಬೇಡ ನನಗೆ, ಇದೇ ಥರ ತರಕಾರಿ ಹಾಕಿ ಕೂಡ ನಾವು ಹೀಗೆ ಮಾಡ್ಕೊಬೋದು, ಏನೂ ಮಸಾಲೆ ಐಟಮ್ಸ್ಗಳು ಹಾಕ್ದಿರ ಇದೇ ಥರ ಮಾಡ್ಕೊಬೋದು. ನಿಜವಾಗ್ಲೂ ಚೆನ್ನಾಗಿರುತ್ತೆ. ನಿಂಬೆಹಣ್ಣು ಹಾಕೋದನ್ನು ಹೇಳೋದನ್ನು ಮರ್ತೋಗ್ಬಿಟ್ಟೆ ಅಲ್ವಾ. ನಿಂಬೆಹಣ್ಣು ಹುಳಿಗೋಸ್ಕರ ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ, ಅದನ್ನು ಕೂಡ ಆ್ಯಡ್ ಮಾಡ್ಕೊಬೇಕು. ಯಾಕಂದರೆ ಟೊಮೆಟೊ ಆಗಲಿ ಮೊಸರಾಗಲಿ ಏನು ಹಾಕದೇ ಇರೋದ್ರಿಂದ ಒಂದು ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಒಂದೆಲ್ಲ ಏನು ಬೇಡ, ಒಂದು ಅರ್ಧ ನಿಂಬೆಹಣ್ಣು ಸಾಕಾಗುತ್ತೆ. ಜಾಸ್ತಿ ಮಾಡ್ತಿದ್ದೀವಿ ಅಂತಂದರೆ 1 ನಿಂಬೆಹಣ್ಣು ಬೇಕಾಗುತ್ತೆ. ಇನ್ನು ನಾನು ಈ ವ್ಲಾಗ್ನೂ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ನ ಇಲ್ಲಿ ತನಕ ಯಾರೆಲ್ಲ ನೋಡಿ ನನಗೆ ಲೈಕು ಕಮೆಂಟು ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಈ ವ್ಲಾಗ್ನೂ ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ, ನನ್ನ ರೆಸಿಪೀಸ್ ಹೆಂಗಿತ್ತು ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನಾನು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟು ವ್ಲಾಗು ಇನ್ನೊಂಥರ ವೆರೈಟಿಯಾಗಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನಿಂದ ಎಷ್ಟು ಸಾಧ್ಯ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ವ್ಲಾಗ್ನ. ಇನ್ನು ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್, ಹ್ಯಾಪಿ ವೀಕೆಂಡ್. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನನ್ನ ವ್ಲಾಗ್ನ ನೋಡಿದ್ದಕ್ಕೆ.